ಸರ್ ಇನ್ನೊಂದು ಡೌಟ್ ಇದೆ ವಿಖ್ಯಾತ್. ಕೇಳಿ ವಿಖ್ಯಾತ್. ಸರ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ 64 ಬಿಟ್ 32 ಬಿಟ್ ಅಂತ ಏನಕ್ಕಿದೆ ಸರ್ ಡೆಡಿಕೇಟೆಡ್ ಆಗಿ? ವೆರಿ ಗುಡ್ ಕ್ವೆಶನ್, ವೆರಿ ಗುಡ್ ಕ್ವೆಶನ್. ಸೊ ಅದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಅಷ್ಟೇ ಇದೆನಾ ಅಥವಾ ಪ್ರಾಸೆಸರ್ ಅಲ್ಲೂ ಇದೆ? ಪ್ರೊಸೆಸರ್ ಅಲ್ಲೂ ಇದೆ. ಕರೆಕ್ಟಾ? ನಿಮ್ ಫೋನ್ ಅಲ್ಲೂ ಇದೆನಾ? ಫೋನ್ ಅಲ್ಲೂ ಹೌದು ಇದೆನಾ ಸರ್. 32 ಬಿಟ್ 64 ಬಿಟ್ ಅಂತ? ಸೊ ಈಗ ನಿಮ್ ಲ್ಯಾಪ್ ಪ್ರಾಸೆಸರ್ ಅಲ್ಲಿ 32 ಬಿಟ್ ಅಂದ್ರೆ ಏನು? ಸೊ ವಿಖ್ಯಾತ್ ಅವ್ರ ಕ್ವಶನ್ ಏನಂದ್ರೆ, ವೈ ದೇರ್ ಇಸ್ ಲೈಕ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ 62 ಬಿಟ್ ಇದೆ, 32 ಬಿಟ್ ಇದೆ, ಇವನ್ ಫೋನ್ ಅಲ್ಲೂ ಇದೆ. ಸೊ ವಾಟ್ ಈಸ್ ದಿಸ್ ಬಿಟ್, ರೈಟ್? ದ ಸೇಮ್ ಕಾನ್ಸೆಪ್ಟ್ ಈಸ್ ಆಲ್ಸೋ ದೇರ್ ಇನ್ ದ ಪ್ರಾಸೆಸರ್, ಆಯ್ತಾ? ಸೊ ಇದು ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಯು ಹ್ಯಾವ್ ಟು ಲರ್ನ್ ಇದು CPU ಆರ್ಕಿಟೆಕ್ಚರ್. CPU ಅಲ್ಲಿ ಮುಂಚೆ ಎಲ್ಲ ಬರೀ 8 ಬಿಟ್ ಬಂತು, ಆಯ್ತಾ? ಸೊ ವಿ ಇನಿಷಿಯಲಿ ವಾಟ್ ಮೈಕ್ರೋ ಪ್ರೊಸೆಸರ್ ಅಂತೀವಲ್ಲ, ಮೈಕ್ರೋ ಪ್ರೊಸೆಸರ್ ಇನಿಷಿಯಲಿ 8 ಬಿಟ್ಸ್ ಬಂತು, ಆಮೇಲೆ 16 ಬಂತು, ಆಮೇಲೆ 32, 64. ಸೊ ಪ್ರಾಸೆಸರ್ ಇದೆಯಲ್ಲ, ಈ ತರ ಶುರು ಆಗಿದ್ದು 8 ಇಂದ ಅಂಡ್ ಇಟ್ ಕೆಪ್ಟ್ ಆನ್ ಗೋಯಿಂಗ್. ಸೊ ಈ ತರ ಅಂದ್ರೆ ಏನಂದ್ರೆ, CPU ಇರುತ್ತಲ್ಲ, CPU ಅಲ್ಲಿ ನೀವೇನ್ ಕಂಪ್ಯೂಟೇಷನ್ ಮಾಡ್ತೀರಲ್ಲ, ಅದನ್ನ ಮಾಡ್ಬೇಕಂದ್ರೆ ಇದರಲ್ಲಿ ರಿಜಿಸ್ಟರ್ಸ್ ಅಂತ ಇರುತ್ತೆ. ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಓದಿದ್ರಲ್ಲ, ಯು ವುಡ್ ಹ್ಯಾವ್ ಆಲ್ ಲರ್ನ್ಟ್ 8085 ಅಂಡ್ 8086 ಮೈಕ್ರೋ ಪ್ರೊಸೆಸರ್. ನೀವು ಓದಿದ್ದೀರಾ ಇದು ವಿಖ್ಯಾತ್? ನೀವು ಯಾವ ಬ್ಯಾಕ್ಗ್ರೌಂಡ್? ಡಿಪ್ಲೊಮಾ E&E ಸರ್. E&E ಅಲ್ಲ, ನೀವು ಕೇಳಿದ್ದೀರಾ 8085 8086 ಕೇಳಿದಿರಲ್ಲ? ಸೊ ದೀಸ್ ಆರ್ ಮೈಕ್ರೋ ಪ್ರೊಸೆಸರ್ಸ್ ವಿಚ್ ಆರ್ 16 ಬಿಟ್ಸ್. ಓಕೆ, ಈ ಮೈಕ್ರೋ ಪ್ರೊಸೆಸರ್ ಬಿಟ್ಸ್ ಏನಂದ್ರೆ ಇಲ್ಲಿ ರೆಜಿಸ್ಟರ್ಸ್ ಅಂತ ಇರುತ್ತೆ, ಆಯ್ತಾ? ಸೊ ರೆಜಿಸ್ಟರ್ಸ್ ಹೆಂಗಂದ್ರೆ AX, BX, CX, DX, ಇದಕ್ಕೇನಂತಾರೆ ಜನರಲ್ ಪರ್ಪಸ್ ರೆಜಿಸ್ಟರ್ಸ್ ಅಂತಾರೆ, ಆಯ್ತಾ? ದೀಸ್ ಆರ್ ಕಾಲ್ಡ್ GP ರೆಜಿಸ್ಟರ್ಸ್. ಆಮೇಲೆ ಇದ್ರ ಜೊತೆಗೆ ಏನಿರುತ್ತೆ, ಒಂದು ಪ್ರೋಗ್ರಾಮ್ ಕೌಂಟರ್ ಅಂತ ಇರುತ್ತೆ PC. ಆಮೇಲೆ ALU ಅಂತ ಇರುತ್ತೆ, ಅರ್ಥಮೆಟಿಕಲ್ ಅಂಡ್ ಲಾಜಿಕಲ್ ಯೂನಿಟ್ ಅಂತ ಇರುತ್ತೆ CPU ಅಲ್ಲಿ. ಸೊ CPU ಏನು ಡೇಟಾ ಪ್ರಾಸೆಸಿಂಗ್ ಮಾಡುತ್ತಲ್ಲ, ಕ್ಯಾಲ್ಕುಲೇಷನ್ ಮಾಡುತ್ತಲ್ಲ, ಆನ್ ದ್ಯಾಟ್ ದೇರ್ ಇಸ್ ಅ ಲಿಮಿಟ್. ಅಂದ್ರೆ ಇದು ಮುಂಚೆ ಬರೋ CPU ಬರೀ ರಿಜಿಸ್ಟರ್ ಸೈಜ್ ಬರೀ 8 ಬಿಟ್ಸ್ ದಾಗಿರ್ತಿತ್ತು. ಆಮೇಲೆ ನಮ್ದು ಹೆಂಗೆ ಇದು ಏನಂತಾರ, IC ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ನಾವು ಕಡಿಮೆ ಜಾಗ ಒಳಗೆ ಟ್ರಾನ್ಸಿಸ್ಟರ್ಸ್. ಎಂಡ್ ಆಫ್ ದ ಡೇ ಏನ್ ಕಂಟ್ರೋಲ್ ಆಗ್ತಿತ್ತಂದ್ರೆ ಇಟ್ ವಾಸ್ ಕಂಟ್ರೋಲ್ಡ್ ಬೈ ಫಿಸಿಕ್ಸ್ ಅಂಡ್ ದ ಮೆಟೀರಿಯಲ್ ಸೈನ್ಸ್. ಹೆಂಗೆ ನಮ್ದು ಮೆಟೀರಿಯಲ್ ಸೈನ್ಸು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇಂಪ್ರೂವ್ ಹಾಕೊಂತ ಹೋಯ್ತಲ್ಲ, R&D ಹಾಕೊಂತ ಹೋಯ್ತಲ್ಲ, ಹಂಗಂಗೆ ನಾವು ಕಡಿಮೆ ಜಾಗ ಒಳಗೆ ಜಾಸ್ತಿ ಟ್ರಾನ್ಸಿಸ್ಟರ್ಸ್ ಅನ್ನ ಸ್ಟೋರ್ ಮಾಡಕ್ ಟ್ರಾನ್ಸಿಸ್ಟರ್ಸ್, ರೈಟ್? ಸೊ ದಿಸ್ ವಾಸ್ ಪಾಸಿಬಲ್. ಹೆಂಗ್ ನಾವು ಜಾಸ್ತಿ ಟ್ರಾನ್ಸಿಸ್ಟರ್ ಕಡಿಮೆ ಜಾಗ ಒಳಗೆ ಮಾಡಕತ್ತೀವಲ್ಲ, ಈಗ ನಾವು ಇನ್ 1980 ಅಥವಾ 1980s ಏನಾದ್ರು 32 ಬಿಟ್ CPU ಡಿಸೈನ್ ಮಾಡಿದ್ವಿ ಅಂದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಆಸ್ ಬಿಗ್ ಆಸ್ ದ ರೂಮ್. ಅಷ್ಟು ದೊಡ್ಡದಾಗ್ಬಿಡ್ತೈತೆ IC ಅವಾಗ, ಆಯ್ತಾ? ಅವಾಗ ಅದನ್ನ ಪವರ್ ಮಾಡೋದು, ಅದನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿತ್ತು. ಸೊ ಅವಾಗ ಆ ಮೆಟೀರಿಯಲ್ ಸೈನ್ಸು, ಆ ಮ್ಯಾನುಫ್ಯಾಕ್ಚರಿಂಗ್ ನಮ್ಗೆ ಏನು ಅಲೋ ಮಾಡ್ತು ಅಂದ್ರೆ ವಿ ಕ್ಯಾನ್ ಮ್ಯಾಕ್ಸಿಮಮ್ ವಿ ಕ್ಯಾನ್ ಡು ಓನ್ಲಿ 8 ಬಿಟ್, ನೆಕ್ಸ್ಟ್ 16 ಬಿಟ್ ಮಾಡಿದ್ವಿ. ಸೊ ಬೇಸ್ಡ್ ಆನ್, ಆಮೇಲೆ ನಿಮ್ದು ಎಷ್ಟು ಅದು IC ದೊಡ್ಡದಾಗತ್ತಲ್ಲ, ಅದ್ರ ಮ್ಯಾನುಫ್ಯಾಕ್ಚರಿಂಗ್ ಹೆಡ್ಏಕ್, ಆಮೇಲೆ ಅದ್ರ ಪವರ್ ಸಪ್ಲೈ, ಆಲ್ ಆಫ್ ದಟ್ ವಿಲ್ ಬಿ ಚಾಲೆಂಜಿಂಗ್. ಮೋರ್ಸ್ ಲಾ ಅಂತ ಓದಿದ್ದೀರಾ? ಮೋರ್ಸ್ ಲಾ ಅಂತ ಕೇಳಿದೀನಿ ಸರ್, ಡೀಟೇಲ್ ಆಗಿ ಓದಿಲ್ಲ. ಮೋರ್ಸ್ ಲಾ ಏನ್ ಹೇಳತ್ತಂದ್ರೆ, ಪ್ರತಿ ವರ್ಷನೂ ದ ನಂಬರ್ ಆಫ್ ಟ್ರಾನ್ಸಿಸ್ಟರ್ಸ್ ದಟ್ ಯು ಕ್ಯಾನ್ ಪ್ಯಾಕ್ ಇನ್ ಅ ಯೂನಿಟ್ ಆಫ್ ಸ್ಪೇಸ್, ಲೆಟ್ಸ್ ಸೇ 1 ಮಿಲಿಮೀಟರ್ ಸ್ಕ್ವೇರ್, ಆಯ್ತಾ? 1 ಯೂನಿಟ್ ಆಫ್ ಸ್ಪೇಸ್ ಅಲ್ಲಿ ನೀವು ಎಷ್ಟು ಟ್ರಾನ್ಸಿಸ್ಟರ್ ನ ಸ್ಟೋರ್ ಮಾಡ್ತಿರೋ ದಟ್ ಈಸ್ ಡಬಲಿಂಗ್ ಎವ್ರಿ ಇಯರ್ ಅಂತ. ಅಂಡ್ ಇಟ್ ಹ್ಯಾಸ್ ಬೀನ್ ಹ್ಯಾಪನಿಂಗ್ ಫ್ರಮ್ ಲಾಸ್ಟ್ 30 years. ದಟ್ ಈಸ್ ಮೋರ್ಸ್ ಲಾ. ಓಕೆ, ಮ್ಯಾಕ್ಸಿಮಮ್ ಎಲ್ಲಿವರೆ ರೀಚ್ ಆಗ್ಬೋದು ಸರ್ ಲಿಮಿಟ್? ಈಗ ಆಲ್ರೆಡಿ ನ್ಯಾನೋ ಸ್ಕೇಲ್ ನಾಗ ಬಂದ್ಬಿಟ್ಟಿರಿ. ಈಗ ಸರ್ ಆಟಮ್ ಸ್ಕೇಲಿಗೆ ಹೋಗ್ಬಿಟ್ರೆ ಆಮೇಲೆ ಆಗುತ್ತಾ ಸರ್? ಆಟಮ್ ರೇಂಜ್ ಇಲ್ಲ, ಆಗಲ್ಲ. ಈಗ ನೋಡ್ರಿ, ಒಂದೊಂದು ಟ್ರಾನ್ಸಿಸ್ಟರ್ ಹಾರ್ಡ್ಲಿ ಅದ್ರಾಗ ಏನಂತಾರ ಒಂದು 4-5 ಆಟಮ್ ಇರ್ಬೋದು, ಆ ಲೆವೆಲ್ ಬಂದ್ಬಿಟ್ಟಿವಿ. ಈಗ ವಿ ಆರ್ ಅಟ್ ಆಟಮ್ ಸ್ಕೇಲ್ ಆಲ್ರೆಡಿ. ಈಚ್ ಟ್ರಾನ್ಸಿಸ್ಟರ್ ಹ್ಯಾಸ್ ರೀಚ್ಡ್ ಆಟಮ್ ಸ್ಕೇಲ್. ಬಿಯಾಂಡ್ ಇಷ್ಟು ಹೋಗಕ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ರು ಗೊತ್ತಾ,
ನೀವೆಲ್ಲ ಯೂಸ್ ಮಾಡತ್ತೀರಿ ಬಟ್ ನೀವು ಇದನ್ನ ಲಕ್ಷ ಕೊಟ್ಟಿರ್ಲಿಕ್ಕಿಲ್ಲ. ನಿಮ್ದು ಮೊಬೈಲ್ ಫೋನ್ದೊಳಗ ಕೇಳಿರಿ CPU ಕೋರ್ಸ್ ಅಂತ ಕೇಳಿರಿ. ಎಸ್ ಸರ್. ಸೊ ಫಿಸಿಕಲ್ ಲಿಮಿಟೇಷನ್ ರೀಚ್ ಆದಿವಲ್ಲ ನಾವು ಆಟಮ್ ಇನ್ನೇನು ಆಟಮ್ದ ಒಳಗೆ ಏನು ಹೋಗಕ್ಕಾಗಂದ್ರೆ ಆಟಮ್ಗಿಂತ ಸಣ್ಣದೇನು ಮಾಡೋಕ್ಕಾಗಲ್ಲಲ್ಲ. ಸೊ ದೆನ್ ವಿ ಕೇಮ್ ಅಪ್ ವಿತ್ ಐಡಿಯಾ ಆಫ್ ಕೋರ್ಸ್. ಸೊ ಏನು ಮಾಡಿದ್ವಿ ಅವಾಗ ಒಂದೇ CPU ಒಳಗಡೆ ನಾವು ಈ ಥರ ಕೋರ್ಸ್ ಮಾಡಕ್ ಶುರು ಮಾಡಿದ್ವಿ, ಅಂದ್ರೆ ಮರಿ CPU ಮಾಡಕ್ ಶುರು ಮಾಡಿದ್ವಿ ಇದ್ರೊಳಗೆ. ಸೊ ದೀಸ್ ಆರ್ ಕೋರ್ಸ್. ಸೊ ಈಗ ನೋಡ್ರಿ ಆಮೇಲೆ ಏನಾಯ್ತು 4 ಕೋರ್ ಬಂತು, 8 ಕೋರ್ ಬಂತು. ಈಗ ನಿಮ್ಮ ಫೋನ್ಯಾಗ ಎಷ್ಟು ಕೋರ್ ಐತಿ? ಎಷ್ಟು ಕೋರ್ CPU ಇದೆ ನಿಮ್ಮ ಮೊಬೈಲ್ 4 ಫೋನ್ಯಾಗ? core. 4 cores. 4 ಕೋರ್ ಅಲ್ಲ. ಸೊ ಹಂಗ ವಿ ಸ್ಟಾರ್ಟೆಡ್ ಆಡಿಂಗ್ ಕೋರ್ಸ್ ಟು ದ CPU ಬಿಕಾಸ್ ನಾವು ವಿ ಆರ್ ಆಲ್ಮೋಸ್ಟ್ ದೇರ್, ನ್ಯಾನೋ ಸ್ಕೇಲ್ನಾಗ ಹೋಗ್ಬಿಟ್ಟಿವಿ ನಾವು ಆಲ್ರೆಡಿ. ಓಕೆ, Okay, ಸೊ sir. Okay, sir. ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ದಿಸ್ ಬಿಟ್ ಮೀನ್ಸ್ ಇದ್ರ ಒಳಗೆ ನೀವು ರಿಜಿಸ್ಟರ್ಸ್ ಇರ್ತಾವಲ್ಲ ಅದ್ರದ್ದು ಎಷ್ಟು ಸೈಜು, ಅಂಡ್ ಬೇಸ್ಡ್ ಆನ್ ದಟ್ ಇಟ್ ಕ್ಯಾನ್ ಪ್ರಾಸೆಸ್ ಓನ್ಲಿ ದಟ್ ಮಚ್ ಇನ್ಫಾರ್ಮೇಶನ್. ಸೊ ಈಗ 32 ಬಿಟ್ CPU ಒಳಗೆ ಇಂಟೀಜರ್ ಇರ್ತೈತಿ, ಅದು 4 ಬೈಟ್ ಇರುತ್ತೆ. ಯಾಕಂದ್ರೆ ಒಂದು ಇಂಟೀಜರ್ ವ್ಯಾಲ್ಯೂ ಇಲ್ಲಿ ಒಂದು ರಿಜಿಸ್ಟರ್ ಒಳಗೆ ಸ್ಟೋರ್ ಆಗುತ್ತೆ. ಈಗ ನೀವು 10 ಅಥವಾ ವಾಟ್ ಎವರ್ ನಂಬರ್ ಯು ಸ್ಟೋರ್, ಇಟ್ ಕೀಪ್ಸ್ ಇನ್ ದಟ್ ರಿಜಿಸ್ಟರ್ ಅಂಡ್ ದೆನ್ ಇಟ್ ವಿಲ್ ಡೂ ಕ್ಯಾಲ್ಕುಲೇಷನ್. ALU ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್ ಅದನ್ನ ತಗೊಂಡು ಕ್ಯಾಲ್ಕುಲೇಟ್ ಮಾಡುತ್ತೆ. ಆಯ್ತಾ? ಸೊ Okay. this bit here is actually determined by the CPU and operating system has to support it. So that is Okay. why we have Windows for 32 bit as well as 64 bit. Okay. But a very good Thank question. you. Artha Thank aita? you. Sir. Thank you. Thank you.